ಕರ್ನಾಟಕ ರಾಜ್ಯದ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಮತ್ತು ಭಾವಿ ಶಿಕ್ಷಕರು ತಮ್ಮೆಲ್ಲರಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಎಸ್.ಬಿ. ವಿಜ್ಡಮ್ ಸಂಸ್ಥೆ ವತಿಯಿಂದ ರಾಜ್ಯದ ಸಾಕಷ್ಟು ಸ್ಪರ್ಧಾರ್ಥಿಗಳು ಸರ್ ನಮಗೆ ಉಚಿತವಾಗಿರುವಂಥ ಕ್ಲಾಸ್ಗಳನ್ನು ಮಾಡಿಕೊಡಿ ಅಂತ ಹೇಳಿ ಸಾಕಷ್ಟು ತಾವು ಬೇಡಿಕೆ ಇಟ್ಟಿದ್ರಿ. ಅದಕ್ಕೆ ನಾನು ನನ್ನ ಆತ್ಮೀಯ ಸ್ನೇಹಿತರು ಸುಮಾರು ಒಂದು 5 ಬಾರಿ TETಯನ್ನು ಪಾಸ್ ಮಾಡೋದರ ಮೂಲಕ ಬೇರೆ ಬೇರೆ ಇಲಾಖೆಗಳಲ್ಲಿ ಸೇವೆಯನ್ನು ಸಲ್ಲಿಸಿ 2015ರಿಂದ ಇಲ್ಲಿಯವರೆಗೆ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಇಲಾಖೆಗಳಲ್ಲಿ ತಮ್ಮದೇ ಆಗಿರುವಂಥ ಸೇವೆಯನ್ನು ಸಲ್ಲಿಸಿ ಗೌರ್ಮೆಂಟ್ ಜಾಬ್ಗಳನ್ನು ಪಡ್ಕೊಂಡು ಪ್ರಸ್ತುತ ಪ್ರೌಢಶಾಲಾ ಶಿಕ್ಷಕರಾಗಿ ಸೇವೆ ಮಾಡುತ್ತಿರುವಂಥ ಮಶಾಕ್ ಗೌಂಡಿ ಸರ್ಗೆ ನಾನು ಒಂದು ವಿನಂತಿ ಮಾಡಿಕೊಂಡಾಗ ಅವರು 45 ದಿನಗಳಲ್ಲಿ ಸಂಪೂರ್ಣವಾಗಿ TETಗೆ ಏನು ಬೇಕಲ್ಲ ಅವೆಲ್ಲವುಗಳನ್ನು ಪರ್ಫೆಕ್ಟ್ ಆಗಿ ಮುಗಿಸಿಕೊಡುವಂಥ ಪ್ರಯತ್ನವನ್ನು ಮಾಡಿದರು. ನಾನು ಸಾಕಷ್ಟು ಬಾರಿ ನಾವು ಡಿಸ್ಕಸ್ ಮಾಡುವ ಸಮಯದಲ್ಲಿ ನಾನು ಹೇಳ್ತಾ ಇದ್ದೆ, ಸರ್ ವಿದ್ಯಾರ್ಥಿಗಳಿಗೆ ಪ್ರಶಿಕ್ಷಣಾರ್ಥಿಗಳಿಗೆ ಡೈರೆಕ್ಟ್ ಕ್ವಶನ್ ಬರಬೇಕು, ಆ ರೀತಿಯಲ್ಲೇ ನಾವು ಟೀಚ್ ಮಾಡೋಣ ಅಂತೇಳಿ ಇವತ್ತು ನಾವು ಸಾಕ್ಷಿಯನ್ನು ಇಟ್ಟುಕೊಂಡು ನಾವು ಮುಂದೆ ಬಂದಿದ್ದೇವೆ. ನಾವು ಪಾಠ ಮಾಡಿರ್ತಕ್ಕಂಥ ಒಂದು ವಿಡಿಯೋಗಳಲ್ಲಿ ಸುಮಾರು 35ರಿಂದ 40 ಕ್ವಶನ್ಗಳು ಡೈರೆಕ್ಟ್ ಕ್ವಶನ್ಗಳು ಬಂದಿದ್ದಾವೆ. ಜೊತೆಯಲ್ಲಿ ಅಪ್ಲೈ ಆಗಿ ಒಂದು 90ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಬಂದಿದ್ದಾವೆ. ಇಲ್ಲಿ OBC, SC/ST ಮತ್ತು ಕ್ಯಾಟಗರಿ ಫಸ್ಟ್ಗೆ 83 ಮಾರ್ಕ್ಸ್ ತೊಗೊಂಡ್ರೆ TET ಪಾಸ್, ಉಳಿದಂತ ಇತರೆ ವರ್ಗಗಳಿಗೆ 90 ಮಾರ್ಕ್ಸ್ ತೊಗೊಂಡ್ರೆ ಪಾಸ್. ಆ ನಿಟ್ಟಿನಲ್ಲಿ ನಾವು ಪ್ರಥಮ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದೇವೆ. ಆ ಯಶಸ್ವಿಗೆ ಶ್ರೀಯುತ ಮಶಾಕ್ ಗೌಂಡಿ ಸರ್ ಅವರು ಮತ್ತು ತಾವು ಎಲ್ಲರೂ ಕಾರಣರಾಗಿದ್ದೀರಿ. ಇವತ್ತು ಅತ್ಯಂತ ಖುಷಿಯಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇವೆ. ನಾನು ಮಶಾಕ್ ಗೌಂಡಿ ಸರ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಾವು ಹೇಳಿಕೊಟ್ಟಿರ್ತಕ್ಕಂಥ ಕ್ವಶನ್ಗಳು ಡೈರೆಕ್ಟ್ ಬಂದಿದ್ದಾವೆ. ಅದೇ ಒಂದು ಇವತ್ತು ಹೆಮ್ಮೆ ಪಡುವಂತ ವಿಚಾರ. ಆ ಯಶಸ್ಸಿಗೆ ಮೂಲ ಕಾರಣಕರ್ತರು ನಾನು ಎಲ್ಲೋ ಒಂದು ಎಲೆಮರೆಕಾಯಾಗಿದ್ದೆ. ನನ್ನನ್ನು ಒಂದು ದೊಡ್ಡ ಸಂಸ್ಥೆಯ ಅದ್ಭುತವಾದ ವೇದಿಕೆಗೆ ತಂದು ನಿಲ್ಲಿಸಿ ಈ ಜವಾಬ್ದಾರಿಯನ್ನ ಮೈ ಮೇಲೆ ನನಗೆ ಹೊರಿಸಿ ಅದನ್ನು ನಿಭಾಯಿಸಲಿಕ್ಕೆ ಎಲ್ಲ ರೀತಿಯ ಸಹಾಯ ಮತ್ತು ಸಹಕಾರ ಮಾಡಿರ್ತಕ್ಕಂಥ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ನಾಡಿನ ಅಚ್ಚುಮೆಚ್ಚಿನ ಇತಿಹಾಸ ಉಪನ್ಯಾಸಕರಾಗಿರ್ತಕ್ಕಂಥ ನಮ್ಮ ಶರಣಯ್ಯ ಭಂಡಾರಿಮಠ್ ಸರ್ ಅವರ ಸಹಾಯ, ಸಹಕಾರ, ಪ್ರೋತ್ಸಾಹ, ಚೈತನ್ಯ ಇವುಗಳಿಲ್ಲದೆ ಅದು ಸಾಧ್ಯವಾಗುತ್ತಿರಲಿಲ್ಲ. ಅವರ ಚೈತನ್ಯ, ಅವರ ಆಶೀರ್ವಾದದ ಸಹಾಯದಿಂದ ಇದೆಲ್ಲವೂ ಸಾಧ್ಯವಾಯಿತು ಮತ್ತು ನಿಮ್ಮ ವಿದ್ಯಾರ್ಥಿ ಬಳಗದ ಸಹಕಾರ ಅತಿ ಮುಖ್ಯವಾಗಿತ್ತು ಅನ್ನೋದು ನನ್ನ ಅನಿಸಿಕೆ. ಈಗ ನಾವು ನೇರವಾಗಿ ಯಾವ ಪ್ರಶ್ನೆ ಬಂದಿದೆ ಮತ್ತು ಆ ಪ್ರಶ್ನೆಗೆ ನಾವು ಯಾವ ತರಗತಿಯಲ್ಲಿ ಯಾವ ಸ್ಲೈಡಲ್ಲಿ ಹೇಳಿದ್ದೇವೆ ಅನ್ನೋದನ್ನ ಸರ್ ಮತ್ತು ನಾವು ಚರ್ಚೆ ಮಾಡ್ತಾ ಸಾಗ್ತೇವೆ. ವಿದ್ಯಾರ್ಥಿಗಳು ನೋಡಿ, ಇದಾದ ನಂತರ ಮುಂದಿನ ನೇಮಕಾತಿ GPSTR ನೇಮಕಾತಿಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೂಡ ನಾವು ಹಂಚಿಕೊಳ್ತೇವೆ. ದಯವಿಟ್ಟು ತಾವು ಆಲಿಸಿ. ಸರಿ, ಇದು ಮತ್ತೆ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾವು ತರಗತಿಗಳನ್ನು ಮೊಟ್ಟ ಮೊದಲಿಗೆ ಪ್ರಾರಂಭ ಮಾಡಿದ್ದೆ ಮನೋವಿಜ್ಞಾನ ತರಗತಿ ಸರ್. ಅದರಲ್ಲಿ ಮೊದಲನೇ ಪ್ರಶ್ನೆ ಸರ್, 61ನೇ ಪ್ರಶ್ನೆ, ಬೋಧನೆ ಮಾಡುವಾಗ ಪಾಠಕ್ಕೆ ಪೀಠಿಕೆ ಹಾಕುವುದು ಈ ಕೆಳಗಿನ ನಿಯಮದ ಆಧಾರದ ಮೇಲೆ ಅಂತ ಪ್ರಶ್ನೆ ಮಾಡಿದ್ರು ಸರ್. ಈಗ ಥಾರಂಡೈಕ್ರವರ 3 ನಿಯಮಗಳು ಬರ್ತಾವಲ್ಲ ಸರ್, ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ. ಆ ನಿಯಮಗಳ ಕುರಿತಾಗಿ ನಾನು ಬಹಳ ಡೀಟೇಲ್ ಆಗಿ ಹೇಳಿದ್ದೆ ಸರ್. ಪ್ರಶ್ನೆ ಬರುವ ಸಾಧ್ಯತೆ ಇತ್ತು. ಸಿದ್ಧತಾ ನಿಯಮವನ್ನು ಇಲ್ಲಿ ಚರ್ಚೆ ಮಾಡಿದ್ದಾಗಿದೆ ಸರ್. ಕರೆಕ್ಟ್. ಅದರಲ್ಲಿ ಪ್ರಮುಖವಾಗಿ ಅಂದ್ರೆ ಸಂವಾಹಕ ಘಟಕ ವಾಹಕಕ್ಕೆ ಸಿದ್ಧವಾಗಿದ್ದರೆ ಅದಕ್ಕೆ ತೃಪ್ತಿ ನೀಡುತ್ತದೆ, ಅದು ಸಿದ್ಧವಾಗಿರದಿದ್ದರೆ ತೃಪ್ತಿ ನೀಡೋದಲ್ಲ. ಅದೇ ರೀತಿ ಬೋಧನೆ ಮಾಡುವಾಗ ಪಾಠಕ್ಕೆ ಪೀಠಿಕೆ ಹಾಕಿದರೆ ಮಾತ್ರ ಅದು ಸಿದ್ಧತೆ ಅಂತ ಅರ್ಥ ಆಗುತ್ತೆ ಅನ್ನೋದು ನಾನು ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೆ ಸರ್. ಆ ಪ್ರಶ್ನೆ ನೇರವಾಗಿ ಬಂದಿದೆ ನೋಡಿ. ನಾವು ಕ್ವಶನ್ ಡೈರೆಕ್ಟ್ ಯಾವ ತರ ಕ್ವಶನ್ ಕೇಳಿದ್ದಾರೆ ಆ ಕ್ವಶನ್ ಸಂಬಂಧಪಟ್ಟಂತೆ ಸ್ಲೈಡ್ ದಲ್ಲಿ ನಾವು ಡೈರೆಕ್ಟ್ ಯಾವ ತರ ಬಿಡಿಸಿವಿ ಅನ್ನುವಂಥದ್ದನ್ನ ನಾವು ಸಾಕ್ಷಿಯೊಂದಿಗೆ ನಿಮ್ ಜೊತೆ ಬಂದಿದ್ದೇವೆ. ಇಲ್ಲಿ ನಾವು ಅಂತೇಳಿ ಏನು ಕೊಚ್ಚಿಕೊಳ್ಳೋದಿಲ್ಲ, ಕ್ವಾಲಿಟಿ ಕೊಡ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗೆ ಎಲೆಮರೆಕಾಯಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದೇವೆ ಅನ್ನೋ ತೃಪ್ತಿಯೊಂದಿಗೆ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೇವೆ ಹೊರತು ನಾವಿಲ್ಲೇನೋ ನಾವೇ ಗ್ರೇಟ್ ಅಂತ ಹೇಳಿ ಹೇಳಕ್ ಇಲ್ಲಿ ಬಂದಿಲ್ಲ. ಇದು ನಮ್ಮ ವಿದ್ಯಾರ್ಥಿಗಳಿಗೆ ಸಕಾಲ ನಾನು 5-6 ವರ್ಷಗಳಲ್ಲಿ ಆನ್ಲೈನ್ ಕ್ಲಾಸ್ಗಳ ಮೂಲಕ ಇದೇ ಹೇಳ್ತಾ ಬಂದಿದ್ದು ನಿಮ್ಗೆಲ್ಲ ಗೊತ್ತಿರುವಂತದ್ದು. ನೆಕ್ಸ್ಟ್ ಕ್ವಶನ್, ಮುಂದಿನ ಪ್ರಶ್ನೆ ಸರ್. ಇದು ಕೆಳಗಿನವುಗಳಲ್ಲಿ ಇದು ವ್ಯಕ್ತಿತ್ವವನ್ನು ಮಾಪನ ಮಾಡುವ ಪ್ರಕ್ಷೇಪಣ ತಂತ್ರ ಅಲ್ಲ ಅಂತ ಪ್ರಶ್ನೆ ಮಾಡಿದ್ದಾನೆ ಸರ್. ಸ್ವಲ್ಪ ಪ್ರಶ್ನೆಯನ್ನು ಟ್ವಿಸ್ಟ್ ಮಾಡಿದ್ದಾನೆ ಸರ್. ಕರೆಕ್ಟ್. ಪ್ರಕ್ಷೇಪಣ ತಂತ್ರಗಳನ್ನು ಕೇಳ್ತಿದ್ದ, ತಂತ್ರ ಯಾವ್ದು ಅಲ್ಲ ಅಂತ ಮಾಡಿದ್ದಾನೆ ಸರ್. ಅದಕ್ಕಾಗಿ ನಾನು ಏನ್ ಮಾಡಿದೆ ಸರ್, ಪ್ರಕ್ಷೇಪಣ ತಂತ್ರಗಳು ಅಂತ ಎಲ್ಲಾ ತಂತ್ರಗಳನ್ನು ಹೇಳ್ಬಿಟ್ಟಿದೆ. ಇದು ಇಂಕ್ ಬ್ಲಾಟ್ ಟೆಸ್ಟ್, ಇದು ಇದೆಲ್ಲ ಸರ್, ರೋರ್ಶಾಕ್ ಮಶಿವತ್ತಿನ ಪರೀಕ್ಷೆ, ವಿಷಯನಿಷ್ಠ ವಸ್ತು ಪರೀಕ್ಷೆ, TET ಥಿಮ್ಯಾಟಿಕ್ ಪರೀಕ್ಷೆ, ಎಲ್ಲಾ ಟೆಸ್ಟ್ಗಳನ್ನ ಹೇಳಿದೆ ಸರ್. ಅದ್ರಾಗ ಯಾವ್ದಲ್ಲ ಅನ್ನೋದು ವಿದ್ಯಾರ್ಥಿಗಳು ಸರಳವಾಗಿ ಅದನ್ನ ತೆಗಿಬಹುದಾಗಿತ್ತು ಸರ್ ಈ ಸ್ಲೈಡ್ ಪ್ರಕಾರ. ಸೂಪರ್. ನೋಡಿ ನೆಕ್ಸ್ಟ್ ಸರ್, ನೆಕ್ಸ್ಟ್ ಸ್ಲೈಡ್. ಇದು ನೋಡಿ ಸರ್, ಇದು ತೀರಾ ಡೈರೆಕ್ಟ್ ಸರ್. ಇದು IQ = MA/CA × 100 ಈ ಸೂತ್ರದಲ್ಲಿ MA ಎಂಬುದು ಏನನ್ನ ಪ್ರತಿನಿಧಿಸುತ್ತೆ ಅಂತ ಕೇಳಿದಾನೆ ಸರ್ ಅವನು. ಇಲ್ಲಿ ನೋಡಿ ಸರ್, MA = ಮಾನಸಿಕ ವಯಸ್ಸು ಡೈರೆಕ್ಟ್ ಇದೆ ನೋಡಿ. ಅಲ್ಲಿ ಕ್ವಶನ್ ಗೆ ಮತ್ತು ಇಲ್ಲಿಗೆ ಸ್ಲೈಡ್ ಆಗಿರುವಂತ ಪಾಯಿಂಟ್ ಮತ್ತು ಇಲ್ಲಿ ಕ್ವಶನ್ ಡೈರೆಕ್ಟ್ ಏನು ವ್ಯತ್ಯಾಸ ಇಲ್ಲ ಸರ್. MA ಅಂದ್ರೆ ಏನು? MA ಅಂದ್ರೆ ಮಾನಸಿಕ ವಯಸ್ಸು ನೇರವಾಗಿ ಬಂದಿದೆ ಸರ್. ಮಾನಸಿಕ ವಯಸ್ಸು ಒಂದದ್ದು ಡೈರೆಕ್ಟ್ ಆಗಿ. ಸೂಪರ್ ಸರ್. ಈ ಪ್ರಶ್ನೆ ನೋಡಿ ಸರ್, ಇದು ಪ್ರೇರಣೆಗಳ ಅಗತ್ಯಗಳ ಶ್ರೇಣಿಯನ್ನು ಚರ್ಚಿಸುವುದು ಅಂತ ಕೇಳಿದ್ದಾರೆ ಸರ್. ಇದು ಮಾಸ್ಲೋರ್ ಅವರ ಅಗತ್ಯಗಳ ಶ್ರೇಣಿ ಸಿದ್ಧಾಂತ ಹೆಡ್ಡಿಂಗ್ ಸರ್ ಇದನ್ನ ಹಾಕಿದ್ದು ಮಾಡಿದ್ದು. ಆ ಹೆಡ್ಡಿಂಗ್ ಅನ್ನ ಇಲ್ಲಿ ಕೇಳಿದ್ರೆ ಸರ್, ಪ್ರೇರಣೆಗಳ ಅಗತ್ಯ ಅಂದಿರ ಸರ್.
ಚರ್ಚಿಸುವುದು ಯಾರು? ಮಾಸ್ಲೋರ್ ಅವರು. ಅದೇ ಮಾಸ್ಲೋರ್ ಅವರು ಅಂತ ಇಲ್ಲೇ ಮಾಡಿದ್ದೀನಿ ಸರ್. ಡೈರೆಕ್ಟ್ ನೋಡಿ, ಎರಡೂ ಕೂಡೇ ಬಂದಿದೆ. ಮಾಸ್ಲೋರವರ ಅಗತ್ಯತೆಗಳ ಶ್ರೇಣಿ ಸಿದ್ಧಾಂತ, ಅಗತ್ಯತೆಗಳ ಶ್ರೇಣಿ ಸಿದ್ಧಾಂತ, ಮಾಸ್ಲೋ. ಕರೆಕ್ಟ್. ಡೈರೆಕ್ಟ್ ಇಲ್ಲಿ ನಾವು ಎರಡು ಸ್ಲೈಡ್ ದಾಗ ಡೈರೆಕ್ಟ್ ತಗೊಂಡಿದ್ದೀವಿ. ಇಲ್ಲಿ ಕ್ವಶನ್ ಸಪರೇಟ್ ಮಾಡಿದ್ದಾನೆ. ಕ್ವಶನ್ ಇದೆ, ಕೆಳಗಡೆ ಆನ್ಸರ್ ಇದೆ. ಒಣಕೆ ಒಬ್ಬನ ಊರು ಯಾವುದು, ಒಣಕೆ ಒಬ್ಬನ ಆಯುಧ ಯಾವುದು. ಓಕೆ ಸರ್, ಇಲ್ಲಿ ನೋಡಿ ಸರ್, ಇದೇನಿದೆ ಈ ಕೆಳಗಿನವುಗಳಲ್ಲಿ ಅವಧಾನದ ನಿರ್ಧಾರಕವಲ್ಲ ಅಂತ ಕೇಳಿದಾನೆ ಸರ್. ನಿರ್ಧಾರಕಗಳು ಅಲ್ಲ ಅಂತ ಕೇಳಿದಾನೆ ಸರ್. ಅದೇ ಆರ್ಡರ್ ಅಲ್ಲಿ ನಾನು ಟೀಚ್ ಮಾಡಿದ್ದೇನೆ ಸರ್. ನೋಡಿ ಸರ್, ಮೊದಲನೇದು ಬದಲಾವಣೆ ಕೊಟ್ಟಿದ್ದಾನೆ, ತೀವ್ರತೆ ಕೊಟ್ಟಿದ್ದಾನೆ, ಗಾತ್ರ ಕೊಟ್ಟಿದ್ದಾನೆ ಸರ್. ನೋಡಿ ಸರ್, ಇಲ್ಲಿ ನಾನು ಮೊದಲೇದು ಬದಲಾವಣೆ ಟೀಚ್ ಮಾಡಿದ್ದೇನೆ. ಬದಲಾವಣೆ, ನೆಕ್ಸ್ಟ್ ತೀವ್ರತೆ, ನೆಕ್ಸ್ಟ್ ಗಾತ್ರ ಸರ್. ಗಾತ್ರ, ಎಸ್. ಅದೇ ಅವುಗಳನ್ನ ಮಾಡಿದ್ರೆ ಏಕತಾನತೆ ಇದಕ್ಕೆ ನಿರ್ಧಾರಕ ಅಲ್ಲ ಅಲ್ಲ. ಇವು 3 ನಿರ್ಧಾರಕಗಳಾಗಿದ್ದು. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಸ್ಲೈಡ್ ಮೂಲಕ ಸರ್ ಮತ್ತೊಮ್ಮೆ ಸರ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ತರ ನಾವು ಪಾಠ ಬೋಧನೆ ಮಾಡಿದ್ದೆ ಆದ್ರೆ ವಿದ್ಯಾರ್ಥಿಗಳಲ್ಲಿ ಒಂದು ಆತ್ಮವಿಶ್ವಾಸ ತುಂಬಬಹುದು. ನಾವು ಕೆಲವೊಂದು ವಿಚಾರಗಳನ್ನ ಆಮೇಲೆ ಮಾತಾಡ್ತೀನಿ. ಈ ಕ್ವಶನ್ಗಳು ನೋಡೋಣ ಸರ್. ಸಮೀಪ ಅಭಿವೃದ್ಧಿ ವಲಯವನ್ನು ನಿರೂಪಿಸಿದವರು ಅಂತ ಕೇಳಿದಾನೆ ಸರ್. ಅದನ್ನ ಲೈವ್ ವೈಗೊಡಿಸಿ ಸರ್. ಇಲ್ಲಿ ಹೆಡ್ಡಿಂಗ್ ಒಳಗಿದೆ ಸರ್, ಸನ್ನಿಹಿತ ವಲಯದ ವಿಕಾಸ, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಸರ್. ಸೂಪರ್. ZPD ಅಂತ ಹೇಳಿ ಸರ್. ಅದನ್ನ ಅದು ಲೈವ್ ವೈಗೊಟಸ್ಕಿ ಇಲ್ಲೇ ಬರ್ದಿದ್ದೀನಿ ನೋಡಿ ಸರ್. ಲೈವ್ ವೈಗೊಟಸ್ಕಿ ಕರೆಕ್ಟ್. ಇಲ್ಲಿ ನೋಡಿ, ಸಮೀಪ ಅಭಿವೃದ್ಧಿ ವಲಯ. ಹಾ ಸರ್, ಲೈವ್ ವೈಗೊಟಸ್ಕಿ ನೋಡಿ, ಡೈರೆಕ್ಟ್ ಇದೆ ನೋಡಿ. ನೆಕ್ಸ್ಟ್ ಇಲ್ಲಿ ಲೈವ್ ವೈಗೊಟಸ್ಕಿ ಸರ್. ಓಕೆ, ಇದು ನೋಡಿ ಸರ್, ಸಮಗ್ರತೆಯಿಂದ ಭಾಗಗಳ ಕಡೆಗೆ ಸಾಗುವ ಬೋಧನೆಯ ಸೂತ್ರ ಇದು ಅನ್ವಯಿಕೆಯಾಗಿದೆ ಅಂತ ಕೇಳಿದಾನೆ ಸರ್. ಇದು ಒಳನೋಟ ಕಲಿಕೆ ಬಗ್ಗೆ ಸರ್. ಕೊಯ್ಲರ್ ಅವರ ಒಳನೋಟ ಕಲಿಕೆ, ಚಿಂಪಾಂಜಿ ಸುಲ್ತಾನ್ ಬಗ್ಗೆ ಪ್ರಯೋಗ ಮಾಡಿ ಸರ್. ಇಲ್ಲಿ ಕೊಯ್ಲರ್ ಒಳನೋಟ ಕಲಿಕೆ ಒಳಗ ಸಮಗ್ರಾಕೃತಿ ಅಂತ ಶಬ್ದ ಬಳಸಿದ್ರು ಸರ್. ಸಮಗ್ರತೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಸರ್. ಸಮಗ್ರಾಕೃತಿ ಅದನ್ನ ಮತ್ತೆ ಶೈಕ್ಷಣಿಕ ನೀತಾರ್ಥ ಹೇಳುವಾಗ ಸರ್, ನಾನು ಶಿಕ್ಷಣದಲ್ಲಿ ಕಲಿಯಬೇಕಾದ ವಸ್ತುವಿನ ಸಮಗ್ರ ನೋಟವನ್ನು ವಿದ್ಯಾರ್ಥಿಗಳು ಒದಗಿಸುವುದು, ಕಲಿಯುತ್ತಿರುವ ವಸ್ತುವಿನ ವಿವಿಧ ಘಟಕಗಳ ನಡುವೆ ಸಂಬಂಧ ಕಲ್ಪಿಸುವುದು, ಸಮಗ್ರತೆಯಿಂದ ಭಾಗಗಳ ಕಡೆಗೆ ಇಲ್ಲಿ ಘಟಕಗಳ ಕಡೆಗೆ ಒಳನೋಟ ಕಲಿಕಾ ಸಿದ್ಧಾಂತ ಕೊಯ್ಲರ್ ಡೈರೆಕ್ಟ್ ಇದೆ ನೋಡಿ. ಸಮಗ್ರತೆಯಿಂದ ಇಲ್ಲಿ ಪದ ಇದೆ ನೋಡಿ, ಸಮಗ್ರಾಕೃತಿ. ಇಲ್ಲಿ ಘಟಕಗಳು, ಅಲ್ಲಿ ಭಾಗಗಳ ಕಡೆಗೆ ಅಂದಿದೆ ಸರ್. ಈ ಪ್ರಶ್ನೆ ನೋಡಿ ಸರ್. ಸರ್, ವ್ಯಕ್ತಿಗಳು ವಿರುದ್ಧ ಲಿಂಗದ ಸದಸ್ಯರ ಒಡನಾಟವನ್ನು ಬಯಸುವ ಹಂತ ಅಂತ ಕೊಟ್ಟಿದ್ದಾನೆ ಸರ್. ಅಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ ಸರ್. ಇಲ್ಲಿ ನೋಡಿ ಸರ್, ನಾ ಬಳಸಿದ ಸ್ಲೈಡ್ ಒಳಗಡೆ ಇಲ್ಲಿ ವಿರುದ್ಧ ಲಿಂಗಗಳ ಜೊತೆಗೆ ಆಕರ್ಷಣೆಗೆ ಒಳಗಾಗುತ್ತಾರೆ. ಕರೆಕ್ಟ್ ಸರ್. ಅಲ್ಲಿ ವ್ಯಕ್ತಿಗಳು ವಿರುದ್ಧ ಲಿಂಗದ ಸದಸ್ಯರ ಒಡನಾಟ ಬಯಸುವ ಅಂತ. ಹೌದು, ಡೈರೆಕ್ಟ್ ನೋಡಿ ಸರ್. ಅದೇ ಸೆಂಟೆನ್ಸ್ ಅನ್ನು ಇಲ್ಲಿ ನಾನು ಬಳಸಿದ್ದೀನಿ ಸರ್. ಇಲ್ಲಿ ವಿರುದ್ಧ ಲಿಂಗಗಳ ಜೊತೆಗೆ ಆಕರ್ಷಣೆಗೆ ಒಳಗಾಗುತ್ತಾರೆ. ಇದು ತಾರುಣ್ಯಾವಸ್ಥೆ ಸರ್. ಇಲ್ಲಿದೆ ನೋಡಿ ಸರ್. ಈ ತಾರುಣ್ಯಾವಸ್ಥೆ ಸೆಕ್ಷನ್ ಒಳಗೆ ಹೇಳಿದ್ದೇನೆ ಸರ್. ನೋಡಿ, 3 ಹಂತಗಳು: ಶೈಶವಾವಸ್ಥೆ, ಬಾಲ್ಯಾವಸ್ಥೆ, ತಾರುಣ್ಯಾವಸ್ಥೆ. ಅಲ್ಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಗುವಿನ ಆ ತಿಳುವಳಿಕೆಗಳು, ಆ ಮಗುವಿನ ಲಕ್ಷಣಗಳು, ಆತನ ಆ ವಿಚಾರಗಳು ಯಾವ ರೀತಿ ಆಗ್ತಾವ ಅನ್ನೋದಕ್ಕೆ ಇಲ್ಲೊಂದು ಪಾಯಿಂಟ್ ಇದೆ ನೋಡಿ. ತಾರುಣ್ಯಾವಸ್ಥೆ. ಈ ತಾರುಣ್ಯಾವಸ್ಥೆ ಸೆಕ್ಷನ್ ಒಳಗೆ ಇದು ವಿರುದ್ಧ ಲಿಂಗಗಳ ಜೊತೆಗೆ ಆಕರ್ಷಣೆ ಹೇಳಿದ್ದೀನಿ ಸರ್. ಸರ್, ನೆಕ್ಸ್ಟ್ ನೋಡಿ ಸರ್, ಇದು ಬಹಳ ಇಂಪಾರ್ಟೆಂಟ್ ಸ್ಲೈಡ್ ಸರ್. 3 ಪ್ರಶ್ನೆಗಳು ಇದೇ ಸ್ಲೈಡ್ ನ ಒಂದೇ ಸ್ಲೈಡ್ 3 ಕ್ವಶನ್ ಸರ್. ಇನ್ನಾಗಿ ಚರ್ಚೆ ಮಾಡಿದ ಒಂದು ಕ್ವಶನ್ ಸರ್. ಇಲ್ಲಿ ತಾರುಣ್ಯಾವಸ್ಥೆಯನ್ನು ಸಾಮಾನ್ಯವಾಗಿ ಯುಗ ವಯಸ್ಸು, ಅದನ್ನ ಗ್ಯಾಂಗ್ ಏಜ್ ಅಂತ ಸರ್. ನಾನು ಗ್ಯಾಂಗ್ ಏಜ್ ಅನ್ನೋ ಪದ ಬಳಸಿನಿ ಸರ್. ಇಲ್ಲಿ ಗ್ಯಾಂಗ್ ಏಜ್ ಯಾವ ಹಂತದಲ್ಲಿ ಇರ್ತದೆ ಕೇಳಿದಾನೆ ಸರ್. ಮಕ್ಕಳು ತಮ್ಮ ಕೂಟ ವಯಸ್ಸನ್ನೇ ಸರ್ ಇಲ್ಲಿ ಕೂಟಕಾಲ ಅಂತ ಬಳಸಿನಿ ಸರ್. ಕೂಟಕಾಲ, ಗ್ಯಾಂಗ್ ಏಜ್ ಮತ್ತು ಇಲ್ಲಿ ವಿರುದ್ಧ ಲಿಂಗಗಳು ಏನಾಗಿ ಚರ್ಚೆ ಮಾಡಿ ಸರ್. 3 ಪ್ರಶ್ನೆಗಳು ಒಂದೇ ಒಂದು ಸ್ಲೈಡ್ ನಾಗ ನೋಡಿ ಸರ್. ಬೆಳವಣಿಗೆ ಮತ್ತು ವಿಕಾಸ ಅಂತ ಹೇಳುವಾಗ ಸರ್, ಇಲ್ಲಿ ಸಾಮಾಜಿಕ ಬೆಳವಣಿಗೆ ಹೇಳುವಾಗ ಸರ್ ಇದು ಪೂರ್ತಿ ಅಂದ್ರೆ ನಾನು ಏನ್ ಮಾಡಿ ಸರ್, ಸಪರೇಟ್ ಆಗಿ ಹೇಳ್ತಾರೆ ಸರ್. ಅದಕ್ಕೆ ಸಪರೇಟ್ ಹೇಳಿದ್ರ ಮಕ್ಕಳಿಗೆ ನೆನಪುಳಿಯಲ್ಲಿ ತಿಳ್ಕೊಂಡು ಶೈಶಾವಸ್ಥೆ, ಬಾಲ್ಯಾವಸ್ಥೆ, ತಾರುಣ್ಯಾವಸ್ಥೆ ಹಿಂಗೆ ಹೇಳ್ಬಿಟ್ಟು ಒಂದೇ ಸ್ಲೈಡ್ ಒಂದು ಸಾಮಾಜಿಕ, ಒಂದು ದೈಹಿಕ, ಬೇರೆ ಬೇರೆ ಸ್ಲೈಡ್ ಶೇರ್ ಮಾಡಿ ಸರ್. ಅದು ಉಪಯೋಗ ಆಯ್ತು ಸರ್. ಸರ್, ಬೆಳವಣಿಗೆಯು ಗರ್ಭದಿಂದ ಗೋರಿಯವರೆಗೆ ಸಾಗುತ್ತದೆ, ಏಕೆಂದರೆ ಇದು ಅನುಸರಿಸುವುದು ಯಾವ ತತ್ವ ಅಂತ ಕೇಳ್ತಾರೆ ಸರ್. ಬೆಳವಣಿಗೆ ಮತ್ತು ವಿಕಾಸ ತತ್ವಗಳನ್ನು ಹೇಳುವಾಗ ಇಲ್ಲಿ ವಿಕಾಸವು ನಿರಂತರವಾದದ್ದು ಅಂತ ಹೇಳಿ ಸರ್. ಇಲ್ಲಿ ನಿರಂತರತೆಯ ತತ್ವವನ್ನು ಸರಿಯಾದ ಉತ್ತರ. ಸೂಪರ್. ಬೆಳವಣಿಗೆ ಗರ್ಭದಿಂದ ಗೋರಿಯವರೆಗೆ. ಹಾ ಸರ್, ನಿರಂತರತೆಯನ್ನು ಸರಿಯಾದ ಉತ್ತರ ಸರ್. ಸರ್, ಇಲ್ಲಿ ನೋಡಿ ಸರ್, ಈ ಹಂತದಲ್ಲಿ ಎಲ್ಲಾ ಬಾಲಕರು ಮತ್ತು ಬಾಲಕಿಯರು ಬೆಳವಣಿಗೆಯಲ್ಲಿ ವೇಗವನ್ನು ತೋರಿಸುತ್ತಾರೆ. ಇಲ್ಲಿ ಯಾವ ಹಂತದಲ್ಲಿ ಬಾಲಕಿಯರ ವೇಗ ಇರ್ತದೆ, ಯಾವ ಹಂತದಲ್ಲಿ ಬಾಲಕರ ವೇಗ ಇರ್ತದೆ ಕ್ಲಿಯರ್ ಹೇಳಿದ್ದೀನಿ ಸರ್. ಹುಡುಗರು ಬಲಿಷ್ಠವಾಗಿ ಬೆಳೆಯುತ್ತಾರೆ, ಹುಡುಗಿಯರು ಹುಡುಗರಿಗಿಂತ ಮೃದುವಾಗಿರುತ್ತಾರೆ. ಈ ಹಂತದಲ್ಲಿ ಹುಡುಗರು ಹುಡುಗಿಯರಿಗಿಂತ ಎತ್ತರವಾಗಿ ಕಾಣುತ್ತಾರೆ. ಎಲ್ಲ ಸೆಕ್ಷನ್ ಇಲ್ಲಿ ಹೇಳ್ಬಿಟ್ಟಿದೆ ಸರ್. ಅದ್ರ ಮೇಲೆ ಡಿಪೆಂಡ್ ಆಗಿ ಈ ಕ್ವಶನ್ ನೋಡಿ ಮತ್ತೆ ಪೂರ್ತಿ ಸರ್ ಸೇಮ್ ಸ್ಲೈಡ್ ಸರ್. ಅದೇ ಹೇಳ್ದಲ್ಲ ಸರ್, ಹಾಗಾಗಿ ಸಾಮಾಜಿಕ ವಿಕಾಸ. ಸರ್, ಕಲಿಕಾರ್ಥಿಯು ಕಲಿಯಲು ಜೈವಿಕ ಮತ್ತು ಶಾರೀರಿಕ ಸಿದ್ಧತೆ ಯಾವುದು ಅಂತ ಕೇಳಿದಾನೆ ಸರ್. ಪರಿಪಕ್ವತೆ ಸರ್, ಇದು ಮೆಚುರಿಟಿ ಅಂತ ಹೇಳಿ ಸರ್. ಅದನ್ನ ನಾನು ಸ್ವಾಭಾವಿಕ ಪ್ರಕ್ರಿಯೆ, ಇದು ವ್ಯಕ್ತಿಯ ನೀಲನಕಾಶೆ, ವ್ಯಕ್ತಿಯ ಜೀವಕೋಶಗಳಲ್ಲಿ ಗರ್ಭಧಾರಣೆಯ ಕ್ಷಣದಿಂದಲೇ ಸೇರಿಕೊಂಡಿರ್ತಂತೆ. ಅದಕ್ಕೆ ಇಲ್ಲಿ ಜೈವಿಕ ಮತ್ತು ಜೀವಕೋಶಗಳು ಲಿಂಕ್. ಕರೆಕ್ಟ್. ಸೇಮ್ ಡೈರೆಕ್ಟ್ ಅಲ್ಲಿ ಬಳಸಿರೋ ಶಬ್ದವನ್ನೇ ಇಲ್ಲಿ ಬಳಕೆ ಮಾಡಲಾಗಿದೆ ಸರ್. ಸರ್, ಇದು ಸರ ಮೊದಲೇ ತಿಳಿದಿರುವ ಮತ್ತು ನವೀನ ಚಿಂತನೆಗಳು ಮತ್ತು ಉತ್ಪನ್ನಗಳ ಉತ್ಪಾದಿಸುವ ವ್ಯಕ್ತಿಯ ಸಾಮರ್ಥ್ಯ ಯಾವುದು ಅಂತ ಕೇಳ್ತಾನೆ ಸರ್. ಅದು ಸೃಜನಶೀಲತೆ ಸರಿಯಾದ ಉತ್ತರ ಸರ್. ಸೃಜನಶೀಲ ಮಕ್ಕಳ ಬಗ್ಗೆ ನಾನು ಹೇಳುವಾಗ ಸರ್, ಇಲ್ಲಿ ನೋಡಿ ಸರ್, ಹೊಸ, ಅನನ್ಯ, ಹುಟ್ಟು ಹಾಕುವ, ಹೊಸ ಈ ಪದಗಳನ್ನು ಬಳಕೆ ಮಾಡಿ ಹೇಳಿ ಸರ್. ಅವನು ಇಲ್ಲಿ ನೋಡಿ ಸರ್, ಮೊದಲೇ ತಿಳಿದಿರುವ, ನವೀನ ಚಿಂತನೆ, ಉತ್ಪನ್ನಗಳು, ಶಬ್ದಗಳು ಬೇರೆ ಬೇರೆ ಇರಬಹುದು, ಅದನ್ನ ಅರ್ಥ ಅದೇ ರೀತಿ ಬಳಕೆ ಮಾಡಿದ್ ಸರ್.
ಸರ್ ಇಲ್ಲಿ ಜನಸಂಖ್ಯೆಯಲ್ಲಿ ಈ ಕೆಳಗಿನ ಗುಂಪಿನ ಶೇಕಡಾವಾರು ಹೆಚ್ಚಿರುತ್ತಾರೆ ಅಂತ ಕೇಳಿದಾನೆ ಸರ್. ಅದರಲ್ಲಿ ಸರ್ ಇಲ್ಲೊಂದು ಚಾರ್ಟ್ ಹಾಕಿದೆ ಸರ್ ನಾನು. ಹೌದ್ರಿ. IQ ಪ್ರಕಾರ ಯಾವ್ಯಾವ ಜನಸಂಖ್ಯೆ ಹೆಚ್ಚಿರ್ತಾರೆ, ಶೇಕಡ 60% ಸರಾಸರಿ ಅಥವಾ ಸಾಧಾರಣ ಬುದ್ಧಿವಂತರು ಹೆಚ್ಚಿರ್ತಾರೆ ಅನ್ನೋದು ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಪ್ರತಿಭಾವಂತರು ಸಾಮಾನ್ಯರು ಅತಿ ಹೆಚ್ಚಾಗಿರ್ತಾರೆ ಸರ್ ಜನಸಂಖ್ಯೆಯಲ್ಲಿ. ಕಾಮನ್ ಪ್ರತಿಭಾವಂತರು 1% ಮತ್ತು ಬುದ್ಧಿಮಾಂದ್ಯರು 1% ಸರ್, ಅತಿ ಕಡಿಮೆ ಇರ್ತಾರೆ ಸರ್. ಗಂಟಾಕೃತಿ ಗೊತ್ತಲ್ಲ ಸರ್, ಗಂಟಾಕೃತಿಯನ್ನು ಪೂರ್ತಿ ಹೇಳಿದ್ವಿ ಸರ್, ಅದು ಡೈರೆಕ್ಟ್ ಆಗಿ ಕ್ವಶನ್ ಬಂದಿದೆ ಸರ್. ಸರ್ ಇಲ್ಲಿ ತರ್ಕ ಸಮ್ಮತಿಸುವಿಕೆ ಇದು ಎಂದರೇನು ಅಂತ ಪ್ರಶ್ನೆ ಇದೆ ಸರ್. ಪ್ರಕ್ಷೇಪಣ ತಂತ್ರಗಳು ಸರ್, ಇಲ್ಲಿ ಅಂದ್ರೆ ಸರ್ ತರ್ಕ ಸಮ್ಮತಿಸುವಿಕೆ, ರ್ಯಾಷನಲೈಸೇಷನ್. ಸರ್ ಇಲ್ಲಿ ನೋಡಿ ಸರ್, ಕಾರಣಗಳನ್ನು ನೀಡಿ ಸೋಲಿನ ಸಮರ್ಥನೆ ಮಾಡೋದು ತರ್ಕ ಸಮ್ಮತಿಸುವಿಕೆ ಸರ್. ನಾ ಇಲ್ಲಿ ಹೆಂಗ್ ಕೊಟ್ಟು ನೋಡಿ ಸರ್, ಸ್ವೀಕಾರಾರ್ಹವಲ್ಲದ ನಡವಳಿಕೆ ಅಥವಾ ವೈಫಲ್ಯಗಳಿಗೆ ತರ್ಕಬದ್ಧವಾಗಿ ಸಾಮಾಜಿಕವಾಗಿ ಒಪ್ಪಬಹುದಾದ ಸಬೂಬುಗಳನ್ನು ನೀಡುವುದು. ಹೌದು, ಮತ್ತೆ ಸೋತವ್ರು ಹಂಗೆ ಹೇಳ್ತಾರೆ. ಇಲ್ರಿ ನಾವು TT ಕ್ಲಾಸ್ ನೋಡ್ಲಿಲ್ಲ, ನಿಮ್ ಕ್ಲಾಸ್ ರೆಫರೆನ್ಸ್ ಮಾಡ್ಲಿಲ್ಲ, ನೀವು ಫ್ರೀ ಇಟ್ಟಿದ್ರಿ, ರೊಕ್ಕ ತಗೊಳ್ಳಿಲ್ಲ, ಫ್ರೀ ಇಟ್ಟು ಹೆಂಗ ಒರಿಜಿನಲ್ ಕ್ಲಾಸ್ ಹೇಳ್ತಾರ ಅಂತ ಹೇಳ ನಂಬಿಕೆ ತಗೊಳ್ಳಾರೆ ಎಷ್ಟೋ ದಿನ ಕ್ಲಾಸ್ ನೋಡ್ಲಿಲ್ಲ, ಮಾರ್ಕ್ಸ್ಗಳು ಹೋಗ್ಬಿಡ್ತವೆ ಸರ್. ಈ ಪಾಯಿಂಟಿಗೆ ಇದು ಅರ್ಥ ಆಗಲಿ ಹೇಳಿ ಒಂದು ಎಕ್ಸಾಂಪಲ್ ಕೊಟ್ಟು ನೋಡಿ ಸರ್. ಇಲ್ಲಿ ಬಯಸಿದ ಕಾರನ್ನು ಕೊಳ್ಳಲು ಸಾಧ್ಯವಾಗದ ವ್ಯಕ್ತಿ ಆ ಕಾರು ಅಷ್ಟೊಂದು ಒಳ್ಳೆಯದಾಗಿರ್ಲಿಲ್ಲ ಎಂದು ಹೇಳುವುದು. ಹೌದು, ಮತ್ತೆ ಕುಣಿಲಕ್ ಬರಲ್ಲ ನೆಲಕ್ ಸರ್, ದ್ರಾಕ್ಷಿ ಹುಳಿ. ಆ ಕ್ವಶನ್ ಡೈರೆಕ್ಟ್ ಬಂದಿತ್ತು ಸರ್. ಸರ್ ರಾಬರ್ಟ್ ಗ್ಯಾಗ್ನೇರ್ ಅವರ ಕಲಿಕೆಯ ಉತ್ತುಂಗ ಹಂತ ಯಾವ್ದು ಹೇಳಿದ್ರೆ ಸರ್, ಸಮಸ್ಯೆ ಪರಿಹಾರ ಉತ್ತುಂಗ ಅಂತ ಸರ್. ಇದು ರಾಬರ್ಟ್ ಗ್ಯಾಗ್ನೇರ್ ಅವ್ರ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಸರ್. ಸಮಸ್ಯೆ ಪರಿಹಾರ ತಿಳಿ ಬಂದ ಸರ್, ಕಲಿಕೆ ಸಾಗುತ್ತದೆ, ಅದೇ ಶಬ್ದಗಳು ಇಲ್ಲಿ ಬಳಕೆ ಆಗಿ ನೋಡಿ ಸರ್ ಡೈರೆಕ್ಟ್ ಆಗಿ ಸರ್. ಸರ್ ಸಮಾಜ ವಿಜ್ಞಾನ ಸರ್ ನೋಡಿ ಸ್ನೇಹಿತರೆ, ನಾವು ಡಿಸ್ಕಸ್ ಮಾಡಿದೆವು. ಫಸ್ಟ್ ಸೈಕಾಲಜಿ ಕಂಪ್ಲೀಟ್ ಆದ್ಮೇಲೆ ಎರಡನೇ ಹಂತದಲ್ಲಿ ಹೆಂಗ ನಾವು ಕ್ಲಾಸ್ಗಳನ್ನು ಮಾಡ್ಕೋಬೇಕು ಅಂದಾಗ ನಾನು ಆಕ್ಚುಲಿ ಸರ್ ನಾವು ಡಿಸ್ಕಸ್ ಮಾಡಿದ್ರೆ ಇತಿಹಾಸ ಬೇಡ ಅಂತ ಇಬ್ರು ಅನ್ಕೊಂಡೆವು. ಯಾಕಂದ್ರೆ ಇತಿಹಾಸ ಕ್ಲಾಸ್ಗಳು ಲೆಂದಿ ಆಗೋದ್ರಿಂದ ಕಡಿಮೆ ನಮಗೆ ಅಂಕಗಳು ಬರ್ತವೆ, ಇತಿಹಾಸ ಮುಗಿಸಕ್ಕಾಗಲ್ಲ ಅಂತ ತಿಳ್ಕೊಂಡು ಜಿಯೋಗ್ರಫಿಯನ್ನು ಆಯ್ಕೆ ಮಾಡ್ಕೊಂಡೆವು, ಮತ್ತೆ ಸಮಾಜಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡೆವು, ಅರ್ಥಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡೆವು, ಮತ್ತೆ ಪೆಡಾಗಾಗಿ ಅಂದ್ರೆ ಬೋಧನಾಶಾಸ್ತ್ರ ಪಟ್ಟಿರ್ತಕ್ಕಂಥ ವಿಚಾರಗಳನ್ನು ಆಯ್ಕೆ ಮಾಡಿಕೊಂಡೆವು. ಅಲ್ಲಿ ಕೂಡ ನಮ್ಗೆ ಕ್ಲಿಕ್ ಆಗಿದೆ. ಅಲ್ಲಿ ಕೂಡ ಸುಮಾರು 17ರಿಂದ 18 ಕ್ವಶನ್ಗಳು ಡೈರೆಕ್ಟ್ ಬಂದಿರುವಂತದ್ದು ವಿಶೇಷ. ಅದೇ ನಮ್ಗೊಂದು ತೃಪ್ತಿ ನೋಡಿ ಸರ್. ಇಲ್ಲಿ ಏನಾಗಿದೆ ಸರ್, ವಾಯುಮಂಡಲದ ಅತ್ಯಂತ ಕೆಳ ಪದರು ಅಂತ ಕೇಳಿದಾರೆ ಸರ್. ಹೌದು, ನಾ ವಾಯುಮಂಡಲದ ಎಲ್ಲಾ ಪದಗಳನ್ನು ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಚಿತ್ರ ಸಮೇತ ಸರ್. ಕ್ಲಿಯರ್ ಆಗಿ 4 ಆಪ್ಷನ್ ಕೊಟ್ಟಾನ ಸರ್. ಕರೆಕ್ಟ್ ಆಗಿ ಪರಿವರ್ತನ ಮಂಡಲ ಸರ್. ಇದು ನೋಡಿ ಸರ್ ಡೈರೆಕ್ಟ್ ಹೆಂಗದ ಸರ್, ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ಪರ್ವತ ಘಾಟಿ ಯಾವ್ದು ಕೇಳಿದಾನೆ ಸರ್. ಇಲ್ಲಿ ಚಾರ್ಮಾಡಿ ಘಾಟ ಮಂಗಳೂರು ಚಿಕ್ಕಮಗಳೂರು, ಶಿರಾಡಿ ಘಾಟ ಮಂಗಳೂರು ಹಾಸನ ಹಾಗೂ ಎಲ್ಲ ಘಾಟಗಳು ಹೇಳ್ಬಿಟ್ಟಿದೆ ಸರ್. ಗೌರ್ಮೆಂಟ್ ಬುಕ್ಗಳನ್ನ ಡಿಸ್ಕಸ್ ಮಾಡಿ ಜಾಸ್ತಿ, ಬೇರೆ ಏನಿಲ್ಲ ಸರ್, ಬೇರೆ ಯಾವ್ದು ಮೆಟೀರಿಯಲ್ ಸರ್ಕಾರಿ ಪುಸ್ತಕಗಳೇ ಸರ್. ಕರೆಕ್ಟ್, ಇದು ಡೈರೆಕ್ಟ್ ಪ್ರಶ್ನೆ ಬಂದ ಸರ್ ಇದು. ಸರ್ ಇದು ನೋಡಿ ಸರ್, ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿರುವ ಜಿಲ್ಲೆ ಅಂತ ಜಿಲ್ಲೆ ಯಾವುದು ಸರ್. ಇಲ್ಲಿ ಪ್ರಶ್ನೆ ಇದೆ ಸರ್, ಪಾಯಿಂಟ್ ರೀ. ಅತಿ ಹೆಚ್ಚು ಸಾಗುವಳಿ ಭೂಮಿ ಕಲಬುರಗಿ. ಕರೆಕ್ಟ್, ಒಂದೇ ಪಾಯಿಂಟ್ ಅದೇ ಸರ್, ಕಲಬುರಗಿ ಸರಿಯಾದ ಸರ್. ಸರ್ ಅದು ಕೆಳಗಿನ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರು ಸರ್. ಈಗ ಸರ್ಕಾರಿ ನೌಕರರು ಮತ್ತು ದಿನಗೂಲಿ ನೌಕರರು ಇರ್ತಾರೆ ಸರ್, ಅವ್ರ ವ್ಯತ್ಯಾಸ ಕೇಳಿದಾನೆ ಸರ್. ಇಲ್ಲಿ ಶಿಕ್ಷಕರು, ಖಾಸಗಿ ಕಂಪನಿಯವರು, ಸರ್ಕಾರಿ ನೌಕರು, ಇಲ್ಲಿ ವಾಹನ ರಿಪೇರಿ ಮಾಡೋರು ಸರಿಯಾದ ಉತ್ತರ ಸರ್. ಸಂಘಟಿತರು ಯಾರು, ಅಸಂಘಟಿತ ಯಾರು ಅನ್ನೋದು ಪೂರ್ತಿ ಡೀಟೇಲ್ ಆಗಿ 2 ಚಾರ್ಟ್ ಮಾಡಿ ವ್ಯತ್ಯಾಸಗಳನ್ನ ಹೇಳ್ಬಿಟ್ಟಿದ್ರು. ಅದು ಡೈರೆಕ್ಟ್ ಆಗಿ ಬಂದಿದೆ ಸರ್. ಸರ್ ಇದು ಅಂಟಾರ್ಟಿಕ್ ವೃತ್ತದ ಮತ್ತೊಂದು ಹೆಸರು ಕೇಳಿದೆ ಸರ್. 66.30 ನಿಮಿಷ ದಕ್ಷಿಣ ಅಕ್ಷಾಂಶ. ಇಲ್ಲಿ ಅದನ್ನ ಚಿತ್ರ ತೆಗೆದು ಅದೆಲ್ಲ ವಲಯಗಳು, ಉಷ್ಣ ವಲಯ, ಸಂಶೀತೋಷ್ಣ, ಶೀತ ವಲಯ ಎಲ್ಲ ವಲಯಗಳನ್ನ ಎಕ್ಸ್ಪ್ಲೇನ್ ಮಾಡಿ ಸರ್. ಸರ್ ಸಮಾಜಶಾಸ್ತ್ರ ಪಿತಾಮಹ ಯಾರು ಅಂತ ಪ್ರಶ್ನೆ ಮಾಡಿದ್ರು ಸರ್. ಇಲ್ಲಿ ಆಗಸ್ಟ್ ಕಾಮ್ಟೆ ಅಂತ ಇಲ್ಲಿ ಡೈರೆಕ್ಟ್ ಇದೆ ನೋಡಿ, ಇಲ್ಲಿ ಸ್ಲೈಡ್ ಅಲ್ಲಿ ಆಗಸ್ಟ್ ಕಾಮ್ಟೆ ಅನ್ನುವಂಥದ್ದು ಸಮಾಜಶಾಸ್ತ್ರ ಪಿತಾಮಹ ಸಮಾಜಶಾಸ್ತ್ರ ಹೇಳುವಾಗ ಹೇಳಿದೆ. ಕರೆಕ್ಟ್ ಸರ್. ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತದೆ ಎಂದು ಹೇಳಿದವರು ಯಾರಂತ ಪ್ರಶ್ನೆ ಇದೆ ಸರ್. ಹೌದು ಸರ್. ಈ ಪ್ರಶ್ನೆಗೆ ನೋಡಿ, ಅಡಮ್ ಸ್ಮಿತ್ ಸಂಪತ್ತಿನ ಅಧ್ಯಯನ, ಈ ಎರಡೇ ಶಬ್ದ ಬಳಸಿ ಸರ್, ಹೆಚ್ಚಿಗೆ ಹೇಳೋದು ಬೇಡ. ಇಲ್ಲಿ ಸಂಪತ್ತಿನ ಕುರಿತು ಅಧ್ಯಯನ ಮಾಡೋದೇ ಅರ್ಥಶಾಸ್ತ್ರ ಅಂತ ಹೇಳೋದು ಕಡಿಮೆ ಅಂತ ಹೇಳಿ ಸರ್. ಈಗ ಅದನ್ನ ಹಿಂಡಿ ಮೇನ್ ರಸ ಇರ್ತಲ್ಲ ಸರ್, ಅದಷ್ಟೇ ಹೇಳಿದ್ವಿ ಸರ್, ಬೇರೆ ಅಷ್ಟೇ ಬೇಕು ಸರ್. ಆ ರಸದ ಮೂಲಕ ಹೋಗ್ಬಿಡುದು ಸರ್. ಅವ್ರಿಗೆ ಆದ್ರೂ ಮಿಕ್ಕ ಸರ್ ಮಾಡಿ ಇದು ಮಾಡಿ ಕರ್ನಾಟಕ ಸರ್ಕಾರ ಕಾಲ್ಫರ್ಮಾಲ ಮಿಕ್ಕಿ ಸುಮ್ ಇಷ್ಟು ಏನೋ ಇಟ್ಟು ರಸ ಕೊಟ್ಟರೆ ಅದ್ರ ಮ್ಯಾಗ ಬದುಕೋ ಮಂದಿ ಬಾಳ ಅದ್ರಿಲ್ಲ. ಥೋಡೆ ಮಂದಿ ಡೈರೆಕ್ಟ್ ಕ್ವಶನ್ ಹೇಳೋನವ್ರು ಅದಾರ ಒಳಗೋಗ್ಬೋದು ಸರ್. ಓಕೆ ಸರ್. ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ರಾಷ್ಟ್ರೀಕರಿಸಲಾದ ವರ್ಷ ಅಂತ ಕೇಳಿದಾನೆ ಸರ್. ಸರ್ 1949 ಸರ್. ಇಲ್ಲಿ ನೋಡಿ ಸರ್, ಜನವರಿ 1, 1949 ಡೈರೆಕ್ಟ್ ಪದಗಳನ್ನ ಬಳಕೆ ಮಾಡಿದೆ ಸರ್. ಇದು ಎಕನಾಮಿಕ್ಸ್ ಹೇಳುವಾಗ ಭಾರತೀಯ ರಿಸರ್ವ್ ಬ್ಯಾಂಕ್ ಬಗ್ಗೆ ಹೇಳುವಾಗ ಬಂದ ಸರ್. ಸೂಪರ್ ಸರ್. ಓಝೋನ್ ಅನಿಲವು ಕಂಡುಬರುವ ಪದರು ಅಂತ ಪ್ರಶ್ನೆ ಮಾಡಿದಾನೆ ಸರ್. ಇಲ್ಲಿ ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಾಹ್ನ ಸಮೋಷ್ಣ ಮಂಡಲದಲ್ಲಿ ಇಲ್ಲಿ ಸರ್ ಓಝೋನ್ ಅನಿಲ ಇರುವುದು, ಇದೆಲ್ಲ ಕ್ಲಿಯರ್ ಆಗಿ ಎಲ್ಲ ಸಮೋಷ್ಣ ಮಂಡಲದಲ್ಲಿ ಓಝೋನ್ ಪದರ ಕಂಡುಬರುತ್ತೆ. ಇಲ್ಲಿ ಎಲ್ಲಾ ಮಂಡಲಗಳನ್ನ ಎಕ್ಸ್ಪ್ಲೇನ್ ಮಾಡಿದೆ ಸರ್, ಅದರ ಕವರ್ ಆಗಿಬಿಟ್ಟೆ ಸರ್. ಸರ್ ಜ್ವಾರ, ಓಂಗೆ ಮತ್ತು ಸಂತೆನೀಲಿ ಅಂತ ಹೇಳಿ ಸರ್. ಜ್ವಾರ, ಓಂಗೆ, ಸಂತೆನೀಲಿ ಬುಡಕಟ್ಟುಗಳು ಕಂಡುಬರೋ ದ್ವೀಪಗಳು ಯಾವುವು ಅಂತ ಕೇಳಿದಾರೆ ಸರ್. ಇದನ್ನ 2024 ಪ್ರಶ್ನೆ ಮಾಡ್ಯಾನ ಸರ್. ಆ ಪ್ರಶ್ನೆಯನ್ನೇ ತಗೊಂಡು ನಾ ಚರ್ಚೆ ಮಾಡಿದೆ ಸರ್ ಒಂದಿನ.
ಇದು ಇಂಪಾರ್ಟೆಂಟ್ ಅಂತ ಬರ್ಬೋದು ಸರ್. 112 ಪ್ರಶ್ನೆ ಸರ್. ಬುಡಕಟ್ಟು ಜನರ ಮೇಲೆ ಡೈರೆಕ್ಟ್ ಕ್ವಶನ್ಗಳು ಕೇಳೋ ಬಹಳ ಸಾಧ್ಯತೆ ಸಾಧ್ಯತೆ ಅಂತ ಹೇಳಿ ಇದೇ ಪ್ರಶ್ನೆ, ಈ ಪ್ರಶ್ನೆ ಸರ್ 112 ಪ್ರಶ್ನೆ. ಜರ್ವಾ ಜನಾಂಗ ಅದು ಹೋದ ವರ್ಷ ಕೇಳ ಸರ್, ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗಗಳೆಂದರೆ ಕೇಳ್ರಿ. ಈ ವರ್ಷ ಜ್ವಾರ ಹೊಂಗೆ ಬುಡಕಟ್ಟುಗಳು ಎಲ್ಲಿ ವಾಸಿಸ್ತಾವ? ಅದೇ ಕ್ವಶನ್ ಇಂದ ಮುಂದೆ ಮಾಡ್ಯಾನ ಸರ್. ಜ್ವಾರ ಅಥವಾ ಜರ್ವಾ ಅಂತ ಕರೀತಾರೆ ಅಂಡಮಾನ್ ನಿಕೋಬಾರದಲ್ಲಿ. ಅದಕ್ಕೆ ಜ್ವಾರ ಹೊಂಗೆ ಇದು ಕರೆಕ್ಟ್ ಆಯ್ತು ಸರ್. ಸರ್ ನೆಕ್ಸ್ಟ್ ಸರ್, ಕೆಳಗಿನ ಸರಿಯಾದ ಜೋಡಿ ಕೇಳ ಸರ್. ಕ್ರಾಂತಿಗಳು ಕೇಳ್ಯಾನ ಸರ್. ನಾವು ಹಸಿರು ಕ್ರಾಂತಿ ನಂತರ ಆಗ್ತಕ್ಕಂಥ ಎಲ್ಲ ಸುವರ್ಣ ಕ್ರಾಂತಿಗಳಿದಾವಲ್ಲ ಸರ್. ಇಲ್ಲಿ ಕಾಮನ ಬಿಲ್ಲು ಕ್ರಾಂತಿ ಎಲ್ಲಾ ಕ್ರಾಂತಿಗಳನ್ನ ಹೇಳ್ಬಿಟ್ಟಿದೆ ಸರ್. ಇಲ್ಲಿ ಹಣ್ಣುಗಳು ಮತ್ತು ಹೂಗಳು ಉತ್ಪಾದನೆ ಎಲ್ಲ ಕ್ರಾಂತಿಗಳು MS ಸ್ವಾಮಿನಾಥನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು ಸರ್. ಇದಾಗಿದ್ದು ಪೂರ್ತಿ ಬಂದ್ಬಿಟ್ಟ ಸರ್. ಸರ್ ಇದು ರಾಶಿವೃಷ್ಟ ಮೋಡಗಳು, ನಿಂಬಸ್ ಕ್ಲೌಡ್ಸ್ ಬಗ್ಗೆ ಇಲ್ಲಿ ಚರ್ಚೆ ಮಾಡಿ ಸರ್. ನಿಂಬಸ್ ಕ್ಲೌಡ್ಸ್ ಮಳೆ ತರುವ ಮೋಡಗಳು ಸರ್, ಕೆಳಮಟ್ಟದಲ್ಲಿ ಇರುತ್ತವೆ, ದಪ್ಪವಾಗಿದ್ದು ಅಧಿಕ ಮಳೆ ಮತ್ತು ಹಿಮಮಳೆಯನ್ನು ತರುತ್ತವೆ ಸರ್. ಇಲ್ಲಿ ಆನ್ಸರ್ ಕೊಡೋದು ಇವು ಹೆಚ್ಚು ಮಳೆ ಮತ್ತು ಹಿಮಮಳೆ ಸುರಿಸುತ್ತವೆ. ನಾ ಇಲ್ಲಿ ಹಿಮಮಳೆಯನ್ನು ತರುತ್ತವೆ. ರಾಶಿವೃಷ್ಟಿ ಮೋಡಗಳು ಅತಿ ಹೆಚ್ಚು ಮಳೆಯನ್ನು ತರುತ್ತವೆ. ಇದು ಡೈರೆಕ್ಟ್ ಕ್ವಶನ್ ಸರ್. ಇದು ಸರ್ ಇಲ್ಲಿ ನೋಡಿ ಸರ್, ಇದು ಎಕನಾಮಿಕ್ಸ್ ನಾಗ ಸರ್, ಭೂಮಿ, ಶ್ರಮ, ಬಂಡವಾಳ ಮತ್ತು ಈ ಉತ್ಪಾದನಾಂಗಗಳು ಸರ್, 4 ಉತ್ಪಾದನಾಂಗಗಳು, ಅವುಗಳ ಪ್ರತಿಫಲಗಳು, ಅವುಗಳನ್ನು ಇಲ್ಲಿ ನಾ ಎಕ್ಸ್ಪ್ಲೇನ್ ಮಾಡಿ ಸರ್. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಲ್ಯಾಂಡ್, ಲೇಬರ್, ಎಂಟರ್ಪ್ರಿನರ್ಶಿಪ್ ಅಂಡ್ ಕ್ಯಾಪಿಟಲ್. ಇಲ್ಲಿ ಇಂಗ್ಲಿಷ್ ನಾಗ ಮಾಡಿ ಸರ್, ಪ್ರಕೃತಿ ಸಂಪತ್ತು, ಇದು ಭೂಮಿ, ಗೇಣಿ, ಶ್ರಮ, ಕೂಲಿ, ಬಂಡವಾಳ, ಬಡ್ಡಿ, ಉದ್ಯಮ, ಲಾಭ. ಕರೆಕ್ಟ್. ಇದು ಡೈರೆಕ್ಟ್ ಪ್ರಶ್ನೆ ಸರ್. ಹಾ ಸರ್, ಇಷ್ಟೆಲ್ಲ ಪ್ರಶ್ನೆಗಳು ನೇರವಾಗಿ ಬಂದವು ಸರ್. ಇದು ನಾವು ತಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ. ಮೋಸ್ಟ್ಲಿ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ನಾವು ಇನ್ನೂ ಬಹಳಷ್ಟು ಕ್ವಶನ್ಗಳನ್ನ ನಾನು ಆಯ್ಕೆ ಮಾಡಿಕೊಂಡೆ. ಸುಮಾರು 90ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಸರ್ ಹೇಳಿರ್ತಕ್ಕಂಥ ಕಾನ್ಸೆಪ್ಟ್ ಬಂದಿರುವಂತದ್ದು. ಬಟ್ ಡೈರೆಕ್ಟ್ ಕ್ವಶನ್ ಇಲ್ಲ ಸಲುವಾಗಿ, ಯಾಕಂದ್ರೆ ಈ ತೊಡೆ ಮಂದಿ ಇದನ್ನು ಬಹಳಷ್ಟು ವಿಮರ್ಶೆ ಮಾಡೋದು. ನಿಮ್ಗೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಸ್ನೇಹಿತರೆ. ಈಗ ಉದಾಹರಣೆ ನೋಡಿ, ಭಾರತ ದೇಶ 9 ರಾಜ್ಯಗಳಲ್ಲಿ ಕರಾವಳಿ ತೀರವನ್ನು ಹಂಚಿಕೊಂಡದ್ದು. ಗುಜರಾತ್ ರಾಜ್ಯದಲ್ಲಿ ಕರಾವಳಿಯನ್ನು ಹಂಚಿಕೊಂಡಿದೆ. ಗುಜರಾತ್ ರಾಜ್ಯ, ಮಹಾರಾಷ್ಟ್ರದಲ್ಲಿ ಕರಾವಳಿ ಇದೆ, ಮತ್ತೆ ಗೋವಾದಲ್ಲಿ ಕರಾವಳಿ ಇದೆ, ಕರ್ನಾಟಕದಲ್ಲಿ ಇದೆ, ಕೇರಳದಲ್ಲಿ ಇದೆ, ತಮಿಳು ಇದೆ, ಆಂಧ್ರ ಇದೆ, ಒಡಿಸ್ಸಾ ಇದೆ. ಇನ್ನು ವೆಸ್ಟ್ ಬಂಗಾಳದಲ್ಲಿ ಕರಾವಳಿ ತೀರವನ್ನು ನೋಡ್ತೀವಿ. ಒಂದೊಂದು ರಾಜ್ಯದ ಕರಾವಳಿಯನ್ನು ಒಂದೊಂದು ಹೆಸರಿಂದ ಕರಿತೀವಿ. ಗುಜರಾತ್ ಕರಾವಳಿಯನ್ನು ಕಚ್ ಕರಾವಳಿ, ಮಹಾರಾಷ್ಟ್ರ ಗೋವಾ ಕೊಂಕಣಿ ಕರಾವಳಿ, ಕರ್ನಾಟಕ ಕೇಂದ್ರ ಕರಾವಳಿ, ಕೇರಳ ಮಲಬಾರ ಕರಾವಳಿ, ತಮಿಳುನಾಡು ಕೋರಮಂಡಲ, ಆಂಧ್ರ ಕರಾವಳಿ, ಒಡಿಸ್ಸಾ ಉತ್ಕಲ, ಪಶ್ಚಿಮ ಬಂಗಾಳ ವಂಗ ಕರಾವಳಿ ಅಂತ ಕರಿತೀವಿ. ಕ್ವಶನ್ ಏನ್ ಕೇಳ್ತಾನಂದ್ರೆ, ನಾವು ಹೇಳಿದ್ದೇ ಬರಬೇಕು ಅಂತಂದ್ರೆ ಈ ಕೆಳಗಿನ ಯಾವ ರಾಜ್ಯ ಕರಾವಳಿಯ ತೀರವನ್ನ ಹಂಚಿಕೊಂಡಿಲ್ಲ ಅಂತ ಕೊಟ್ಟಿರ್ತಾನೆ. ABCD ತಮಿಳುನಾಡು, ಆಂಧ್ರ ಪ್ರದೇಶ್, ಪಶ್ಚಿಮ ಬಂಗಾಳ ಮತ್ತೆ ಬಿಹಾರ ಅಂತ ಕೊಡ್ತಾನೆ. ಕೊಟ್ಟು ಈ ಕೆಳಗಿನ ಯಾವ ರಾಜ್ಯ ಕರಾವಳಿಯನ್ನು ಹಂಚಿಕೊಂಡಿಲ್ಲ ಅಂತ ಕೇಳಿದಾಗ ನೀವೆಲ್ಲ ಆನ್ಸರ್ ಮಾಡ್ತೀರಿ. ನಾ ಹೇಳಿರ್ತೀನಿ ಆತರ. ಬಟ್ ಕ್ವಶನ್ ಹಂಗೆ ಕೇಳಲ್ಲ. ಅವ ಹೆಂಗ್ ಕೇಳ್ತಾನಂದ್ರೆ, ಈ ಕೆಳಗಿನ ಯಾವ ರಾಜ್ಯವು ಸಂಪೂರ್ಣವಾಗಿ ಭೂಮಿಯಿಂದ ಆವೃತವಾಗಿದೆ? ಲ್ಯಾಂಡ್ ಲಾಕ್ ಸ್ಟೇಟ್ ಅಂದ್ರೆ ಈ ಕೆಳಗಿನ ಯಾವ ರಾಜ್ಯ ಸಂಪೂರ್ಣವಾಗಿ ಭೂಮಿಯಿಂದ ಆವೃತವಾಗಿದೆ ಅಂದ್ರು ಒಂದೇ, ಈ ಕೆಳಗಿನ ಯಾವ ರಾಜ್ಯಕ್ಕೆ ಕರಾವಳಿಯ ತೀರ ಇಲ್ಲ ಅಂದ್ರು ಒಂದೇ. ಹೇಳಿಲ್ಲ ಜಾಳ ತೆಗಿಬಾರದು, ನಿಮ್ ತಲೆಯಾಗಿರ್ಲಿ. ಅದಕ್ಕೆ ನಾವು ಸಾಕಷ್ಟು ಕ್ವಶನ್ ಗಳನ್ನ ಡಿಸ್ಕಸ್ ಮಾಡಿದ್ರು ಕೂಡ ಅವುಗಳನ್ನ ಯಾಕೆ ನಾವು ಸ್ಲೈಡ್ ಮೂಲಕ ತರಲಿಲ್ಲ ಅಂತಂದ್ರೆ, ಈ ತರ ಅಪ್ಲೈ ಕ್ವಶನ್ಗಳು ಜಾಸ್ತಿ ಕೇಳಿದ್ದಾನೆ. ಅಪ್ಲೈ ಕ್ವಶನ್ಗಳು ಜಾಸ್ತಿ ಕೇಳಿದ್ದರಿಂದಲೇ ಸಹಜವಾಗಿ ಸರ್ ಸೈಕಾಲಜಿ ಪೂರ್ತಿ ಕ್ಲಾಸ್ಗಳನ್ನ ಕವರ್ ಮಾಡಿದ್ರು. ಇಡೀ ಸೈಕಾಲಜಿ ನಮ್ಮ ಪ್ರಕಾರ ಚೆನ್ನಾಗಿ ಓದಿದ್ರೆ ಅಂದ್ರೆ 80 ಕ್ವಶನ್ಗಳು ಅಲ್ಲೇ ಕವರ್ ಮಾಡ್ಕೊಂಡು ಮೊದಲನೇ ತರಗತಿಯಲ್ಲಿ ನಾವು ಸರ್ ಡಿಸ್ಕಸ್ ಮಾಡುವಾಗನೇ ಹೇಳಿದ್ದೆವು 80 ಕ್ವಶನ್ಗಳನ್ನು ಈಸಿಯಾಗಿ ಬಿಡಿಸಬಹುದು ಅಂತ ಹೇಳಿ. ಅದಕ್ಕೆ ಸರ್ ನಾವು ಕೂಡ ಒಂದು ಟಾರ್ಗೆಟ್ ಹಾಕೊಂಡಿದ್ದೇವೆ. ಏನು ಅಂದ್ರೆ, ಮುಂಬರುವಂತ ನನ್ನ ಪ್ರಕಾರ ಕಾಲ್ಫಾರ್ಮ್ ಮಾಡ್ಲೇಬೇಕು. ಸರ್ಕಾರಕ್ಕೆ ಎಷ್ಟು ಒತ್ತಡ ಇದೆ ಅಂದ್ರೆ, ಅವರು ಈ ಸಾರಿ ಸದನದಲ್ಲಿ ಬರೇ ವಿದ್ಯಾರ್ಥಿಗಳ ಬಗ್ಗೆನೇ ಚಿಂತನೆ ಮಾಡಿದ್ದಾರೆ. ಮೊನ್ನೆ ಸನ್ಮಾನಿತ ಶ್ರೀ ಜಮೀರಮ್ಮ ಸಾಹೇಬರ ಜೊತೆಯಲ್ಲಿ ನಾವು ಡಿಸ್ಕಸ್ ಮಾಡಿದಾಗ ಅವ್ರು ಅದೇ ಅಂದ್ರು, ಗುರುಗಳೇ ನಿಮ್ಗೆ ಅನ್ಯಾಯ ಆಗೋದಿಲ್ಲ, ನಿಮ್ ವಿದ್ಯಾರ್ಥಿಗಳಿಗೂ ಅನ್ಯಾಯ ಆಗೋದಿಲ್ಲ, ನಾನು ಭರವಸೆ ಕೊಡ್ತಾ ಇದ್ದೇನೆ, ಗ್ಯಾರಂಟಿ ನಾವು ಕಾಲ್ಫಾರ್ಮ್ ಮಾಡ್ತೀವಿ, ಅಧಿಸೂಚನೆ ಮಾಡೇ ಮಾಡ್ತೀವಿ, ಎಲ್ಲಾ ಇಲಾಖೆಗಳಲ್ಲಿ ಅಧಿಸೂಚನೆ ಮಾಡ್ತಾ ಇದ್ದೆ, ಸ್ವಲ್ಪ ವೇಟ್ ಮಾಡ್ರಿ ಅಂತ ಹೇಳಿ ಅವರು ಮೊನ್ನೆ ವೇದಿಕೆ ಪಕ್ಕದಲ್ಲಿ ಕುತ್ಕೊಂಡಾಗ ನಮ್ಗೆ ಅವರು, ನಾನು ವೇದಿಕೆ ಮೇಲೆ ಫಸ್ಟ್ ಬೇಡಿಕೆ ಇದೆ, ನಾವು ನಿಮ್ಗೆ ಒಟ್ಟ ನಮ್ಗೆ ಏನ್ ನಮ್ಗೆ ಅಪ್ರಿಶಿಯೇಟ್ ಮಾಡಕ್ ಹೋಗ್ಬೇಡ್ರಿ, ನಮ್ ವಿದ್ಯಾರ್ಥಿಗಳಿಗೆ ಕಾಲ್ಫಾರ್ಮ್ ಮಾಡ್ರಿ, ಅಧಿಸೂಚನೆ ಮಾಡ್ಲೇಬೇಕು ಅಂತ ಕರ್ನಾಟಕ ರಾಜ್ಯ ವಕ್ಫ್ ಮತ್ತು ವಸತಿ ಸಚಿವರಾಗಿರುವಂತ ಜಮೀರ್ ಅಹಮದ್ ಸಾಹೇಬ್ರಿಗೆ ನಾನು ಡೈರೆಕ್ಟ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಮನೆ ವಿಡಿಯೋಗಳು ಅದಕ್ಕೆ ನಾ ಹೇಳ್ತಾ ಇರೋದು, ಮುಂಬರುವ ದಿನಮಾನಗಳಲ್ಲಿ ನಿಮಗೆ ಉಚಿತವಾಗಿರುವಂತ ಈ GPSTR ಆಗಿರ್ಬೋದು ಮತ್ತು SSTR ಆಗಿರ್ಬೋದು ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸ್ಗಳನ್ನ ನಾವು ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ನಿಮ್ಮ ಯಶಸ್ವಿಯಲ್ಲಿ ನಾವು ಖುಷಿಯನ್ನ ಕಾಣ್ತೀವಿ. ಇದಕ್ಕೆ ನಮ್ಮ ಮಶಾಕ್ ಗೌಂಡಿ ಸರ್ ಅವರು ಬಹಳಷ್ಟು ಅತ್ಯಂತ ಒಂದು ವಿಶೇಷ ಕುಟುಂಬದಿಂದ ನೋಡಿ, ನಾವು ಸಾಕಷ್ಟು ಸಮಾಜದಲ್ಲಿ ಧರ್ಮಗಳ ಬಗ್ಗೆ ನಾವು ನೋಡ್ತೀವಿ. ಅವರು ಒಂದು ಇಸ್ಲಾಂ ಧರ್ಮದಲ್ಲಿ ಜನ್ಮ ತಾಳಿದ್ರು ಕೂಡ ಅವರು ಸೂಫಿಸ್ ಅಂತ ತತ್ವಗಳನ್ನು ಒಳಗೊಂಡವರು. ಅವರು ಒಂದು ಜಿಲ್ಲೆಯ ಒಂದು ದೊಡ್ಡ ಹುದ್ದೆಯಲ್ಲಿ ವಕ್ತು ಹುದ್ದೆಯಲ್ಲಿ ಆಯ್ಕೆ ಆದಂತ ಸಮಯದಲ್ಲಿ ಅವರು ಅದಕ್ಕೆ ಹುದ್ದೆಗೆ ಅಂದ್ರೆ ನಮ್ಮ ಹುದ್ದೆ ತೃಪ್ತಿ ಅನಿಸ್ಬೇಕು, ನನಗೆ ಅದಕ್ಕಿಂತ ಶಿಕ್ಷಕ ಹುದ್ದೆ ತೃಪ್ತಿ ಅನಿಸ್ತು ಸರ್ ಅಂತೇಳಿ ದೊಡ್ಡ ಪೋಸ್ಟ್ ಅನ್ನು ಬಿಟ್ಟು ಇವತ್ತ ಅವರು ಹೈಸ್ಕೂಲ್ ಶಾಲಾ ಶಿಕ್ಷಕರಾಗಿ ಅವ್ರ ತಮ್ಮ ಇವತ್ತು ಪ್ರೆಸೆಂಟ್ ಸಿವಿಲ್ PS ಆಗಿ ಸೇವೆ ಮಾಡ್ತಾ ಇದ್ದಾರೆ. ಅವರು ಬಹಳ ಅದ್ಭುತವಾಗಿರುವಂತ ಸರಳ ಜೀವಿಗಳು ಮತ್ತು ದೊಡ್ಡ ವ್ಯಕ್ತಿತ್ವ. ಅಂತ ವ್ಯಕ್ತಿಗಳು ಇವತ್ತು ನಮ್ಮ ಜೊತೆಯಲ್ಲಿ 45 ದಿನಗಳ ಕಾಲ
ತಮಗೆ ವಿಶೇಷ ಪಾಠ ಬೋಧನೆಯನ್ನು ಮಾಡುವುದರ ಮೂಲಕ ಯಶಸ್ವಿ TETಯನ್ನ ಮುಗಿಸಿಕೊಟ್ಟಿದ್ದಾರೆ. ಅವರಿಗೆ ಗೊತ್ತಿಲ್ಲದೆ ನಮ್ಮ ಸಂಸ್ಥೆಯ ಒಂದು ಸಣ್ಣ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಅದು ಎಲ್ಲ ರಾಜ್ಯದ ವಿದ್ಯಾರ್ಥಿಗಳ ಪರವಾಗಿ ಇದನ್ನು ನಾನು ಅರ್ಪಿಸ್ತಾ ಇದ್ದೇನೆ. ದಯವಿಟ್ಟು ಸರ್ ಅದನ್ನು ಸ್ವೀಕಾರ ಮಾಡ್ಕೋಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳ ಪರವಾಗಿ ಇದು ಸರ್ ಪ್ಲೀಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅವ್ರಿಗೆ ದೇವ್ರು ಇನ್ನೂ ಆರೋಗ್ಯ ಆಯುಷ್ಯ ಕೊಟ್ಟು ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಂಗ ಆಗಲಿ ದೇವರು ಅಂತ ಹೇಳಿ ನಾವು ಆಶಿಸ್ತಾ ಇದ್ದೇವೆ. ಸರ್ ಪ್ಲೀಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಿದ್ದೇಶ್ವರಪ್ಪ ಅವರ ಓಕೆ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಸಹಕಾರ ಹಿಂಗೆ ಇರಲಿ. ರಾಜ್ಯದ ವಿದ್ಯಾರ್ಥಿಗಳು ನಾವು ನೀವು ಕೂಡಿ ಫ್ರೀಯಾಗಿ ಸೇವೆ ಮಾಡುವ ಪ್ರಯತ್ನ ಮಾಡೋಣ ಸರ್. ಬಡ ವಿದ್ಯಾರ್ಥಿಗಳು, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಹೆಲ್ಪ್ ಆಗ್ತದೆ ಸರ್.